ನಮಸ್ತೆ. ಮುಖ್ಯಮಂತ್ರಿ ಬದಲಾವಣೆ ಆಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾ ಇದ್ದಾರೆ. ಮುಂದಿನ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಜಿ ಅವರು ಅನ್ನೋ ಒಂದು ಬಿಸಿ ಚರ್ಚೆಗಳು ನಡೆಯುವ ಈ ಸಂದರ್ಭದಲ್ಲಿ ಭವಿಷ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರ ಬಳಿ ನಂದೊಂದು ಮನವಿ, ಅಥವಾ ಯಾರೇ ಮುಖ್ಯಮಂತ್ರಿಗಳಾಗಲಿ ಅವರ ಬಳಿ ನಂದೊಂದು ಮನವಿ. ಸಿದ್ದರಾಮಯ್ಯಜಿ ಅವರ ಈ 8 ವರ್ಷಗಳ ಆಡಳಿತವನ್ನು ಸುವರ್ಣಯುಗಗಳು ಅಂತೇಳಿ ನಾವು ಬರೆದಿಡ್ಬೋದು. ಈ ರಾಜ್ಯದ ಸುವರ್ಣಯುಗಗಳು ಅಂತೇಳಿ. ಯಾಕಂದರೆ ಎಲ್ಲಿಯೂ ಕೂಡ ಒಂದು ಕಪ್ಪು ಚಕ್ಕೆ ಇಲ್ಲದೆ, ದುರಾಡಳಿತ ಇಲ್ಲದೆ ರಾಜ್ಯವನ್ನು ಯಶಸ್ವಿಯಾಗಿ ಮುನ್ನಡೆಸಿರ್ತಕ್ಕಂಥ ಕೀರ್ತಿ ಸಿದ್ದರಾಮಯ್ಯ ಅವರದು. ಬಡವರ ಪರವಾಗಿ ಯೋಜನೆಗಳನ್ನು ತಂದು ಅದನ್ನು ಅನುಷ್ಠಾನಗೊಳಿಸಿ ಆ ಕಾರ್ಯಕ್ರಮಗಳು ಪ್ರತಿಯೊಬ್ಬರ ಮನೆಗೂ ಯಶಸ್ವಿಯಾಗಿ ತಲುಪುವ ಹಾಗೆ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರ ಒಂದು ದಕ್ಷತೆಗೆ ಒಂದು ಉದಾಹರಣೆ. ಮುಂದಿನ ಮುಖ್ಯಮಂತ್ರಿಗಳಿಗೆ ಈ ಜವಾಬ್ದಾರಿ, ಈ ಬದ್ಧತೆ ಹಾಗೇ ಇರಬೇಕು. ಇದನ್ನು ಹಾಗೆ ಮುಂದುವರಿಸಬೇಕು. ಸಿದ್ದರಾಮಯ್ಯರ ಆಡಳಿತವನ್ನು ಒಂದು ಮಾದರಿ ಆಡಳಿತವನ್ನಾಗಿ ಪಡೆದೇ ಮುಂದಿನ ಆಡಳಿತ ನಡೆಸಬೇಕಾದಂಥ ಒಂದು ಜವಾಬ್ದಾರಿ ಮುಂದಿನ ಮುಖ್ಯಮಂತ್ರಿಗಳ ಹೆಗಲ ಮೇಲಿದೆ. ಹಾಗೆ ಈ BJPಗರ ಕುತಂತ್ರ, ತಂತ್ರ, ಅಪಪ್ರಚಾರ, ಮಾಧ್ಯಮಗಳ ಅಸಹಕಾರ, ಈ ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಿಂತು ಒಂದು ದಕ್ಷ ಆಡಳಿತವನ್ನು ನೀಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರು. ಇದು ಅಷ್ಟು ಸುಲಭದ ಮಾತೇನಲ್ಲ. ಆದ್ದರಿಂದ ಮುಂದಿನ ಮುಖ್ಯಮಂತ್ರಿಗಳು ಯಾರೇ ಆಗಲಿ ಅವರು ಈ ಎಲ್ಲ ಒಂದು ಅಂಶಗಳನ್ನ ತಲೆಯಲ್ಲಿ ಇಟ್ಕೊಂಡು ಜವಾಬ್ದಾರಿಯುತವಾಗಿ ಮುಂದುವರಿಬೇಕು ಅಂತೇಳಿ ನನ್ನೊಂದು ಕಳಕಳಿಯ ಪ್ರಾರ್ಥನೆ. ಜೊತೆಗೆ ನನ್ನೊಂದು ವಿಶೇಷ ಮನವಿ ಇದೆ. ಮಾನ್ಯ ಭವಿಷ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ಈ ಅನ್ನಭಾಗ್ಯ ಅನ್ನೊಂದು ಯೋಜನೆಯನ್ನು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಮೊಟ್ಟ ಮೊದಲು ಜಾರಿಗೆ ತಂದಿರತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ, ಅದು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ. ಈ ಒಂದು ಯಶಸ್ವಿ ಯೋಜನೆಗಳು, ಈ ಒಂದು ಅನ್ನಭಾಗ್ಯ ಅನ್ನೋ ಯಶಸ್ವಿ ಯೋಜನೆ ಏನಿದೆ ಅದು ಗೌರವಯುತವಾಗಿ ಜನರಿಗೆ ತಲುಪ್ತಾ ಇಲ್ಲ. ಕಾರಣ ಇಷ್ಟೇ, ಬೆಳಿಗ್ಗೆ 4 ಗಂಟೆಗೆ ಹೋಗಿ ಕ್ಯೂ ನಿಂತ್ಕೊಂಡು, ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತ್ಕೊಂಡು ಆ 2-3 ದಿನದಲ್ಲಿ ಗೋಳಾಡಿ ಆ ಒಂದು ಪಡಿತಕ್ಕಂಥ ಒಂದು ನೋವಿದೆಯಲ್ಲ, ಇದು ಅಷ್ಟಿಷ್ಟು ಸಾಮಾನ್ಯವಾದದ್ದಲ್ಲ. ಇದಕ್ಕೇನಾದರೂ ಒಂದು ಪರಿಹಾರವನ್ನು ರೂಪಿಸಲೇಬೇಕು. ಎಷ್ಟೋ ಮನೆಗಳಲ್ಲಿ ಯುವಕರಿಗೆ ಹೋಗಿ ನ್ಯಾಯಬೆಲೆ ಅಂಗಡಿ ಹೋಗ್ಬಿಟ್ಟು ರೇಷನ್ ತಗೊಂಬನ್ನಿ ಅಂತ ಹೇಳಿದ್ರೆ ಅವ್ರು ಹೋಗಲ್ಲ. ಅವ್ರಿಗೇನೋ ಒಂದು ಮುಜುಗರ, ಹೋಗಿ ಕ್ಯೂ ನಿಲ್ಬೇಕಲ್ಲ, ಬೆಳಿಗ್ಗೆ 4 ಗಂಟೆಗೆ ಹೋಗ್ಬೇಕಲ್ಲ ಅಂತ. ಆದ್ದರಿಂದ ಇದನ್ನು ಹೇಗಾದರೂ ಮಾಡಿ ತಪ್ಪಿಸ್ಬೇಕು. ಅವರ ಪಾಲಿನ ಆಹಾರ ಅವರಿಗೆ ಗೌರವಯುತವಾಗಿ ಸಿಗಬೇಕು. ಕನಿಷ್ಠ ಏನೂ ಇಲ್ಲ, ಕನಿಷ್ಠ ತಿಂಗಳಿಗೆ 20 ದಿನಗಳು ನ್ಯಾಯಬೆಲೆ ಅಂಗಡಿಗಳು ಕಾರ್ಯನಿರ್ವಹಿಸಬೇಕು ಅಂತೇಳಿ ಏನಾದರೂ ಒಂದು ನಿಯಮ ಕಟ್ಟುನಿಟ್ಟಾಗಿ ಜಾರಿಗೆ ತಂದರೆ ಈ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕ ಹಾಗೇನೆ.